ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಆರಿ ಇರುವೆ ನಾವು, ಆರಿ ಜೀವವ ಇರುವೆ ನಾವು. ಎರೆಗಿರಿದು ಮುಕ್ಕುವೆನ, ಹೊರೆದು ತಿನ್ನುವೆನ, ಹೊರೆದು ಮುಕ್ಕುವೆನ, ಎರೆಗಿರಿದು ತಿನ್ನುವೆನ. ಜೀವ ಭಾವ, ಜೀವ ಭಾವ, ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಈ ದಂಡಕಾರಣ್ಯದಲ್ಲಿ ನನ್ನನ್ನು ಎದುರಿಸುವ ಯಾರಿರುವರು? ನಮ್ಮ ಅಣ್ಣನಾದ, ನಮ್ಮ ಅಗ್ರಜನಾದ ಈ ದಂಡಕಾರಣ್ಯವನ್ನು ಕಾಯುತ್ತಿರುವೆನು. ನನ್ನ ಸುಕುಮಾರನಾದ ಶಂಭುಕಾಸುರನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಮಾಡುತ್ತಿರುವನು. ಅವನ ತಪಸ್ಸು ಇಂದಿಗೆ ಪೂರ್ಣಗೊಳ್ಳುವುದು. ನಾನೀಗಲೇ ಹೋಗಿ ಅವನಿಗೆ ಮಧು, ಮಾಂಸ, ಆಹಾರಗಳನ್ನು ಸಿದ್ಧಪಡಿಸಿಕೊಂಡು ಈಗಲೇ ಹೋಗುಣ. ಅಯ್ಯೋ ಕುಮಾರ, ಅಯ್ಯೋ ಕುಮಾರ, ತೊಟ್ಟೆಗೆ ಕಿಚ್ಚನ್ನಿಟ್ಟೆಯ. ಅಯ್ಯೋ ಕುಮಾರ, ನಿನ್ನನ್ನು ಸಂಹಾರ ಮಾಡಿದ ಪಾಪಿಗಳು ಯಾರಾಗಿರಬಹುದು? ಅಯ್ಯೋ ಅಯ್ಯೋ ಕುಮಾರ, ಅಯ್ಯೋ ಅಯ್ಯೋ, ಇದೇನಿರಬಹುದು? ಯಾರಿರಬಹುದು? ನನ್ನ ಕುಮಾರನನ್ನು ಸಂಹಾರ ಮಾಡಿದರಲ್ಲ, ಅವರನ್ನು ಈಗಲೇ ಹುಡುಕಿ ಅವರ ಬಿಸಿ ರಕ್ತವನ್ನು ಕುಡಿದು ಹಸಿ ಮಾಂಸವನ್ನು ಗಸಗಸನೆ ಹಾಕಿದು ನುಂಗಿ ಬಿಡುವೆನು. ಎಂದು ನಾನು ಕೊಂದುವೆ ಆನಂದವ, ಎಂದು ನಾನು ಕೊಂದುವೆ ಆನಂದವ. ಸಂದೇಹವಿಲ್ಲದೆ ತಿನ್ನು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಇಂದು ನಾನು ಇಂದು ನಾನು ನನ್ನ ಕಣ್ಣು ಗುಡ್ಡೆಗಳ ಉರಿದು ಸುಂಡಿಗೆ ಮಾಡಿ, ನನ್ನ ಕಣ್ಣು ಗುಡ್ಡೆಗಳ ಕಿತ್ತು ಸುಂಡಿಗೆ ಎಂಬ ಅಯಾಯ ಪಾಯಸ ಮಾಡಿ ಕುಡಿವೆನು. ಇಂದು ನಾನು ಇಂದು ನಾನು ಇಂದು ನಾನು ಆನಂದವ ಆನಂದವ. ಸೀತಾ ನೋಡೆ ಈ ಲತೆಗಳು, ನೋಡೆ ಈ ಲತೆಗಳು, ನೀ ನೋಡೆ ಈ ಲತೆಗಳು, ನೀ ನೋಡೆ ಈ ಲತೆಗಳು, ಎತ್ತ ನೋಡೆ ಅತ್ತ ಲತೆಗಳು, ಚಿತ್ತಕ್ಕೆ ಮುದವಿಯುವುದೋ. ಸೀತಾ ಎತ್ತ ನೋಡೆ ಅತ್ತ ಲತೆಗಳು, ಚಿತ್ತಕ್ಕೆ ಮುದವಿಯುವುದೋ. ಚಿತ್ತಚಾರಿ ನೋಡಲ ಮನ, ಚಿತ್ತಚಾರಿ ನೋಡಲ ಮಮ, ಚಿತ್ತಚಾರಿ ನೋಡಲ ಮಮ, ಚಿತ್ತಚಾರಿ ನೋಡಲ ಮಮ, ಚಿತ್ತಕ್ಕೆ ಮುದವಿಯುವುದೋ. ಚಿತ್ತಕ್ಕೆ ಮುದವಿ
ಸೊಬಗಿದ ಜೀವನಾಳಿ ಮೆರೆವ ಸೊಬಗ ನೋಡೇ ಜೀವನಾಳಿ ಮೆರೆಯುವ ಸೊಬಗಿದ ಜೀವನಾಳಿ ಮೆರೆಯುವ ಸೊಬಗಿದ ಜೀವನಾಳಿ ಮೆರೆಯುವ ಸೊಬಗಿದ ಜೀವನಾಳಿ ಮೆರೆಯುವ ಸೊಬಗಿದ ನೋಡೆ ಅಕ್ಕಲ ಕುಸುತೇಂದ್ರ ನೋಡೆ ಕುಸುತೇಂದ್ರ ನೋಡೆ ಎತ್ತ ನೋಡೆ ಅಕ್ಕಲತೆಗಳು. ಸೀತಾ, ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟೊಂದು ಮನೋಹರವಾಗಿದೆ. ಅಲ್ಲಿ ನೋಡು, ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಆಹಾ ಶುಕಪಿಕ ನಾದಗಳಿಂದಲೂ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳನ್ನೆಲ್ಲ ತೊಳೆಯುವಂತಹ ಸುಂದರವಾದ ತಾಣವೇ ಈ ಪಂಚವಟಿ. ಸೀತಾ, ಸೀತಾ, ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತಾ ಅನೇಕ ದಾಸದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳುತ್ತಾ ಆನಂದದಿಂದಿರಬೇಕಾದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರವುಂಟೆ. ಎಂತಹ ಮಾತನ್ನು ಹೇಳ್ತಿರುವಿರಿ ಸ್ವಾಮಿ. ಪತಿಯ ಸೇವೆ ಪರಮೇಶ್ವರನ ಸೇವೆಯಲ್ಲವೇ? ಅದು ಅಲ್ಲದೆ ಇಲ್ಲಿ ಹಂಸತೂಲಿಕಾ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನು ಕಮ್ಮಿ ಇಲ್ಲ. ಅಲ್ಲದೆ ನೀವಿರುವ ಈ ಸುಂದರವಾದ ಸ್ಥಳವೇ ಪಂಚವಟಿ ಮಹಾಕ್ಷೇತ್ರವಲ್ಲವೇ ಪ್ರಾಣೇಶ್ವರ? ಇದೇನಿದು ಆಶಾ ಜೀವನ ಸ್ವಾಮಿ. ಸೀತಾ, ಶುಭ ದಿನ. ಹೊಸತನವನು ನಾ ಕಂಡೇನಾ. ಅಬ್ಬ ಸ್ವಾಮಿ. ಸೀತಾ, ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ ನಲಿವೆ ಒಲವೇ. ಸೀತಾ, ನಲಿವೆ ಒಲವೇ ಹೊಸತನದಲ್ಲಿನ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ.
ಬಯಸಿದೆ ಆಶಾ ಸೀತಾ, ಸ್ವಾಮಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ? ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ಇದೇನು ಇದು ನಿನ್ನ ಕೈಯಲ್ಲಿ ಖಡ್ಗ? ಅಗ್ರಜ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಭಗವಾನ್ ಭಾಸ್ಕರನು ಅವನ ತಪಸ್ಸಿಗೆ ಮೆಚ್ಚಿ ಈ ಖಡ್ಗವನ್ನು ಅವನಿಗೆ ಕೊಡುವಷ್ಟರಲ್ಲಿ ನಾನೇ ತೆಗೆದುಕೊಂಡು ಆ ರಾಕ್ಷಸನ್ನು ಸಂಹರಿಸಿ ಬಂದನು ಅಗ್ರಜ. ಕಡೆಗೂ ಸಂಹರಿಸಿಯೇ ಬಿಟ್ಟೆಯ? ಹೌದು ಅಗ್ರಜ. ಚಿಂತೆ ಇಲ್ಲ, ನಿನ್ನ ಆತ್ಮರಕ್ಷಣೆಗಾಗಿ ಆ ಖಡ್ಗವು ನಿನ್ನ ಬಳಿಯಲ್ಲೇ ಇರಲಿ. ಫಲಗಳನ್ನು ಪರ್ಣಶಾಲೆಯಲ್ಲಿ ಇಡು. ಸೀತಾ, ಬಹಳವಾಗಿ ಹಸಿವಾಗುತ್ತಿರುವ ಆಹಾ, ಫಲಗಳನ್ನು ಸವಿಯೋಣವೇ? ಬನ್ನಿ ಬಾ ಸ್ವಾಮಿ, ಕುಳಿತು. ನಿಮಗಾಗಿ ಇರುವುದು. ಹುಡುಕಿ ನೋಡುವೆನು, ಆ ದುರಾತ್ಮರನ್ನು ಹುಡುಕಿ ನೋಡುವೆನು. ಇವರೇ ಇರಬಹುದು ಪಾಪಿಗಳು, ನನ್ನ ಮಗನನ್ನು ಕೊಂದವರು. ಓಹೋ, ಇವರನ್ನು ಒಂದೇ ಬಾರಿಗೆ ಇದೇನು ನುಂಗೋಣವೆನ್ನು ಎಂದು ಹೋದರೆ ನನಗೆ ಪ್ರೇಮವೇ ಉಕ್ಕಿ ಬರುತ್ತಿರುವುದಲ್ಲ. ಇಂದು ನಾನು ಪಂದುವೆ ಆನಂದ, ನಾನೀತ ನಾನೀಗಲೇ ಒರೆಸುವೆ, ನಾನೀತ ನಾನೀಗಲೇ ಏನಾದರೂ ಆಗಲೇ ಒರೆಸುವೆ, ಏನಾದರೂ ಆಗಲೇ ಒರೆಸುವೆ, ನಾನೀತ ನಾನೀಗಲೇ ಒರೆಸುವೆ, ನಾನೀತ ನಾನೀಗಲೇ. ಅಲ್ಲಿನ ಮಂಚದ ಮೇಲೆ ಪಲ್ಲವನ್ನು ಹಾಕಿಕೊಂಡು, ಕಲ್ಲಿನ ಮಂಚದ ಮೇಲೆ ಪಲ್ಲವನ ಹಾಕಿಕೊಂಡು, ಪಲ್ಲವನ ನನ್ನ ಪಲ್ಲವನ ಪ್ರಾಣವಲ್ಲಭನ ಪ್ರಾಣವಲ್ಲಭನ ಮಾಡಿಕೊಂಡು ಕಲ್ಲಕ್ಕೆ ನಾನೀಗಲೇ ಒರೆಸುವೆ, ನಾನೀತ ನಾನೀಗಲೇ ಏನಾದರೂ ಆಗಲೇ ಒರೆಸುವೆ, ಏನಾದರೂ ಆಗಲೇ ಒರೆಸುವೆ, ನಾನೀತ ನಾನೀಗಲೇ ಒರೆಸುವೆ, ನಾನೀತ ನಾನೀಗಲೇ. ಗೊಂಡು ಮಲ್ಲಿಗೆಯ ಮಂಡೆಯಲ್ಲೇ ಮುರಿದು, ಗೊಂಡು ಮಲ್ಲಿಗೆಯ ಮಂಡೆಯಲ್ಲೇ ಮುರಿದು, ವಲ್ಲಭನ ನನ್ನ ವಲ್ಲಭನ ನನ್ನ ಗಂಡನನ್ನ ಮಾಡಿಕೊಂಡು ಕುಡಿವೆ ನಾನು, ಗಂಡನನ್ನ ಮಾಡಿಕೊಂಡು ಎಂಡವನ್ನು ಕುಡಿವೆ, ನಾನೀತ ನಾನೀಗಲೇ ಒರೆಸುವೆ, ನಾನೀಗಲೇ.
ನಾನು ಈ ಘೋರ ರೂಪಿನಿಂದ ಹೋದರೆ ನನ್ನನ್ನು ವಧಿಸುವನೇ? ಶಾಂಭವಿ ವರಪ್ರಸನ್ನಳಾದ ನಾನು 16 ವರ್ಷದ ಯೌವನವತಿಯಾಗಿ 12 ಮಕ್ಕಳನ್ನು ಹೆತ್ತು ನಾನು ಬಹಳ ಕಾಲದಿಂದಲೂ ಒಂಟಿಯಾಗಿ ಆಲಾಪಿಸುತ್ತಿರುವೆನು. ಜೈ ಶಾಂಭವಿ. ಆಹಾ, ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನು ಎಲ್ಲಿಯಾದರೂ ಸಾಯಲಿ. ಇಂಥ ಸುಂದರಾಂಗನನ್ನು ಮದುವೆಯಾದರೆ ಇವನ ಹಾಗೆ ಇರುವ ಕರ್ರಗಿನ 6 ಮಕ್ಕಳನ್ನು ಒಂದೇ ಸಾರಿ ಹಡೆದು ಬಿಡಬಹುದಲ್ಲ. ನಾನೇ ಅಲ್ಲವೇ 3 ಲೋಕಕ್ಕೆಲ್ಲ ಸುಂದರಾಂಗಿಯು. ಸುಂದರಿ ಎಲ್ಲವೇ ಜಗದೊಳಗೆ ನಾ, ಸುಂದರಿ ಎಲ್ಲವೇ ಜಗದೊಳಗೆ ನಾ, ಈ ಜಗದೊಳಗೆ ಮೂ ಜಗದೊಳಗೆ, ಈ ಜಗದೊಳಗೆ ಮೂ ಜಗದೊಳಗೆ, ಸುಂದರಿ ಎಲ್ಲವೇ ಜಗದೊಳಗೆ ನಾ, ಚಿಕ್ಕ ವಯಸ್ಸಿನ ದತ್ತ ಸುಂದರ ನೀವ, ಚಿಕ್ಕ ವಯಸ್ಸಿನ ದತ್ತ ಸುಂದರ ನೀವ, ಅಕ್ಕರದಿನ್ ಸಿಕ್ಕಿಹನು, ಅಕ್ಕರದಿನ್ ಸಿಕ್ಕಿಹನು, ಭಯವಿಲ್ಲ ಮನಗೆ, ಸುಂದರಿ ಎಲ್ಲವೇ ಜಗದೊಳಗೆ ನಾ, ಜಗದೊಳಗೆ ನಾ, ಜಗದೊಳಗೆ ನಾ. ಏನೇನೋ ನೆನಪುಗಳು. ಆಹಾ, ಏನು ಗಾಂಭೀರ್ಯ, ಎಂಥ ಈ ಮನೋಹರ ಮನೋಹರ. ಸಮಯವಿಲ್ಲ, ಬಾರಪ್ಪ ಬರ. ಯಾರಮ್ಮ ನೀನು? ಬಾ. ಈ ಅರಣ್ಯಕ್ಕೆ ಏತಕ್ಕಾಗಿ ಬಂದೆ? ಆ? ನಿನ್ನ ಹೆಸರೇನು? ನಿನ್ನ ದೇಶ ಯಾವುದು? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ನಕ ನಕ ಶೂರ್ಪ ನಕ ಎನ್ನುವರು. ಓಹೋ, ರಕ್ಕಸಿಯೇ. ಹಾಗೆ ಕಾಣುತ್ತಿರುವೆನೆ. ಹಾಗಾದರೆ ನನ್ನಿಂದ ಏನಾಗಬೇಕು? ಅದಿರಲಿ, ನೀನು ಯಾರು? ಈ ದಂಡಕಾರಣಿಗೆ ಬರಲು ಕಾರಣವೇನು? ನಿನ್ನ ನಾಮಾಂಕಿತವೇನು? ನನ್ನ ಹೆಸರು ರಾಮ ಎಂದು ಕರೆಯುವರು. ಓ, ನಾಮ ಪಂಗನಾಮ. ನಾವು ಅರಣ್ಯವಾಸಕ್ಕಾಗಿ ಬಂದಿರುವೆವು. ಯಾರ ಆಜ್ಞಾಧಾರಕರಾಗಿ ಬಂದಿರುವಿರಿ? ನಮ್ಮ ಪಿತನ ಆಜ್ಞಾಧಾರಕವಾಗಿ ಅರಣ್ಯವಾಸಕ್ಕೆ ಬಂದಿರುವೆ. ಇಲ್ಲಿಗೆ ಬರಲು ಕಾರಣ? ನೀನೇ ಕಾರಣನು. ನಾನು ಕಾರಣ? ಹೌದು. ಅದು ಹೇಗೆ? ಅಯ್ಯೋ, ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿ ಮರಳಾಗಿದ್ದೇನೆ. ಬಾ, ನನ್ನನ್ನು ವರಿಸು, ಮೋಹಿಸು, ಚುಂಬಿಸು. ನೋಡಮ್ಮ, ನಾವು ಮನುಜರು, ನೀವು ಧನುಜರು. ಆಗಲಿ. ನಾನಾದರೂ ಏಕಪತ್ನಿ ವ್ರತಸ್ಥನು. ನೋಡು, ನನ್ನ ಪತ್ನಿಯು ನನ್ನ ಬಳಿಯಲ್ಲೇ ಇರುವಳು. ಓಹೋ, ಅವಳು ನಿನ್ನ ಪತ್ನಿಯೇ? ನಿನ್ನನ್ನು ವಿವಾಹವಾಗಲು ಸಾಧ್ಯವಿಲ್ಲ. ಬೇರೆಲ್ಲಾದರೂ ಹೋಗಿ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೋ. ನಾನು ಎಲ್ಲಿಯಾದ್ರೂ ಹೋಗುವ ಹಾಗಿದ್ದರೆ ಇಲ್ಲಿಗೆ ಏಕೆ ಬರುತ್ತಿದ್ದೆ? ಈ ದಂಡಕಾರಣದಲ್ಲಿ ನಿನ್ನಂತಹ ಸುಂದರಾಂಗನನ್ನು ಇಲ್ಲಿಯವರೆಗೂ ನಾನು ಕಂಡಿಲ್ಲ. ಆದ್ದರಿಂದಲೇ ಇಲ್ಲಿಗೆ ಬಂದಿರುವುದು. ಇವಳು ನನ್ನ ಪತ್ನಿ ಸೀತೆ. ಓಹೋ, ನಾನು ಉಪಪತ್ನಿ ನೆಗಡೆ. ನೋಡಮ್ಮ, ಪರಪುರುಷನನ್ನು ಮೋಹಿಸುವುದು ತಪ್ಪಲ್ಲವೇ? ಅದಕ್ಕೆ ಮದುವೆ ಆದ್ರೆ ಪರಪುರುಷ ಎಲ್ಲಾಗುವೆ? ನೋಡಮ್ಮ, ನನ್ನ ಪುರುಷ ಆಗುವೆ. ಸರಿಯಿಲ್ಲ. ನಾನು ಏಕಪತ್ನಿ ವ್ರತಸ್ಥನು. ಏಕಪತ್ನಿ ಏಕ, ಇಲ್ಲಿಂದ ಏಕ. ನಾನು ಏಕ. ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಪಾಪ. ಈಗ ನನ್ನ ಅವಸ್ಥೆ ಹೀಗಾಗಿರುವುದಲ್ಲ, ನಾನೇನು ಮಾಡಲಿ? ನೀನು ಹೇಳೇ ನನ್ನ ಸವತಿಯೇ. ಎಲ್ಲಿ ನೋಡುತ್ತಿರುವೆ? ಅಲ್ಲಿ ಇಲ್ಲಿ ನೋಡುತ್ತಿರುವೆ ಅಲ್ಲ, ಅದೇನು ಹೇಳು? ಬಯಸಿ ಬಂದಿದ್ದಾಳೆ, ಅದೇನು ನೋಡು ಎಂದು ಹೇಳು. ಹಾಗೆ ಹೇಳಬೇಕೆ? ಹಾಗೆ ಹೇಳಬೇಕಾ? ನನಗೆ ಹೇಳೋದೇ ಇಲ್ಲ. ನಾನು ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ನೀನು ಹೋಗು. ಬೇರೆ ಯಾವುದಾದ್ರೂ ಮಾರ್ಗವಿದ್ದರೆ ಹೇಳು ಪ್ರಿಯಾ. ನೋಡಮ್ಮ, ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ. ಆ ಪಾರ್ಶ್ವದಲ್ಲಿ ನನ್ನ ತಮ್ಮ ಲಕ್ಷ್ಮಣನಿರುವನು. ನೀನು ಅವನಲ್ಲಿಗೆ ಹೋದರೆ ನಿನ್ನ ಇಷ್ಟಾರ್ಥ ನೆರವೇರುವುದು.
ಹೋಗು. ನಿನ್ನ ತಮ್ಮನೂ ಬಂದಿರುವನೇ, ಹಾ ಹಾ ಹಾ. ಅವನು ನಿನಗಿಂತಲೂ ಸುಂದರನೇ, ಬಹಳ ಸುಂದರವಾಗಿರುವನು, ಬಹಳ ಸುಂದರವಾಗಿರುವನು. ಆದ್ದರಿಂದಲೇ ಅವನಿಗೆ ಲಕ್ಷ್ಮಣ ಎಂದು ನಾಮಕರಣ ಮಾಡಿದರು. ಮಣಮಣ ರಣಮಣ ಗಣಮಣ. ಆಹಾ, ಒಳ್ಳೆಯದೇ ಆಯಿತು, ಒಳ್ಳೆಯದೇ ಆಯಿತು. ಅವನೊಡನೆ ಹೆಂಡತಿ ಬಂದಿಲ್ಲವೇ? ಇಲ್ಲ ಇಲ್ಲ ಇಲ್ಲ, ಓರ್ವನೇ ಬಂದಿದ್ದಾನೆ. ಒಬ್ಬನೇ ಬಂದಿದ್ದಾನೆ. ನಿನಗೆ ಮಾತ್ರ ಬೆಚ್ಚಗೆ ಬೇಕು, ಅವನಿಗೆ ಬೇಡ. ನೀನು ಅವನ ಬಳಿಗೆ ಹೋದರೆ ನಿನ್ನ ಇಷ್ಟಾರ್ಥ ನೆರವೇರುವುದು. ಆಗಬೇಕು, ಒಟ್ಟಿನಲ್ಲಿ ಆಗಬೇಕು. ಇಷ್ಟಾರ್ಥವು ನೆರವೇರಲೇಬೇಕು. ಎಲ್ಲಿದ್ದಾನೆ? ಯಾವ ಪಾರ್ಶ್ವದಲ್ಲಿದ್ದಾನೆ? ಪಾರ್ಶ್ವದಲ್ಲಿದ್ದಾನೆ. ಯಾಕಮ್ಮ ಮೇಲೆ ಬಂದು ಬೀಳುತ್ತೀಯೆ? ಅದೇ ಬೇಕಾಗಿರುವುದಲ್ಲ ನನಗೆ. ಆ ಪಾರ್ಶ್ವದಲ್ಲಿದ್ದಾನೆ. ಆ ಪಾರ್ಶ್ವದಲ್ಲಿ ಓಡು ಹೋಗು. ನಿನಗೇನಾಯಿತೆ? ಆ ಪಾರ್ಶ್ವದ ಅಲ್ಲಿಗೆ ಹೋಗಿ ಆತನನ್ನೇ ಪ್ರಾರ್ಥಿಸುತ್ತೇನೆ. ಇಲ್ಲಿದ್ದೇನು ಪ್ರಯೋಜನವಿಲ್ಲ. ಮನೋಹರ ಮನೋಹರ, ತಂಗಾಳಿ ಬೀಸಿದೆ, ತಂಪನ್ನು ಚೆಲ್ಲಿದೆ, ತಂಗಾಳಿ ಬೀಸಿದೆ, ತಂಪನ್ನು ಚೆಲ್ಲಿದೆ, ಎಲ್ಲೆಲ್ಲಿ ನೋಡಿದರ ನಂದ ತುಂಬಿದೆ, ಎಲ್ಲೆಲ್ಲಿ ನೋಡಿದರ ನಂದ ತುಂಬಿದೆ. ಎಲ್ಲಿದ್ದಾನಪ್ಪ ಈ ಸುರಸುಂದರಾಂಗ? ಅಯ್ಯೋ, ಈ ದಂಡಕಾರನವೇನು ನನಗೆ ಹೊಸದೆ. ಮುಂದೆ ಸಾಗಿ ನೋಡುತ್ತೇನೆ. ಆಹಾ, ಸುವಾಸನೆ, ಘಮಘಮಲು ಘಮಘಮಲು. ಆದರೂ ಇಷ್ಟು ಕಡಿಮೆ ಬರಬಾರದಾಗಿತ್ತು. ಆಹಾ, ಚೆನ್ನಾಗಿದೆ ಚೆನ್ನಾಗಿದೆ. ಆದರೂ ಹಿಂದೆ ಒಣಗಿ ಹೋಗಿದೆ. ಹಿಂದೆಯೇ ಇಷ್ಟೊಂದು ಒಣಗಿದೆಯಲ್ಲ, ಮುಂದೆ ಹೇಗಿರಬೇಕು? ಹಿಂದೆ ನೋಡಿದ ಮೇಲೆ ಮುಂದೆ ಬಿಡುವೆನೆ, ಅಲ್ಲಿಯೂ ನೋಡುವೆ. ಮನೋಹರ, ಅಲ್ಲೇಕೆ ಬಿಡುವೆಯಪ್ಪ? ಇರುವುದೊಂದು, ಇಲ್ಲೇ ಬಿಟ್ಟು ಬಿಡು. ಮನೋಹರ, ಹಾಗೆ ಸ್ವಲ್ಪ ತಿರುಗು. ಮನೋಹರ, ಅಬ್ಬಾ ಅಬ್ಬಾ. ಯಾರು ನೀನು ಶುಭಾಂಗಿ? ಅವನು ಹೇಳಿದ ಹಾಗೆ ಇವನು ಸುರಸುಂದರನೇ. ಅವನು ಕರ್ರಗಿರುವನು, ಇವನು ಕೆಂಪಗಿರುವನು. ಇವನೇ ನನಗೆ ಸರಿಯಾದ ಜೋಡಿಯು. ಎಂಥ ಸುಂದರಾಂಗನಿವನು. ಈ ಸುಂದರ ಚಂದದಾಕಾರ, ಈ ಸುಂದರ ಚಂದದಾಕಾರ, ಈ ಸುಂದರ ಮಾರನ ಮನೋಜ್ಞ, ಮಾರನ ಮನೋಜ್ಞ ಧೀರನೋ ನಕಾರಿ, ಸುಂದರ ಚಂದದಾಕಾರ, ಈ ಸುಂದರ, ಈ ಸುಂದರ, ಈ ಸುಂದರ. ಯಾರು ನೀನು ಶುಭಾಂಗಿ? ಶುಭಾಂಗ, ನಾನು ಲಂಕಾಧಿಪತಿಯಾದ ರಾವಣೇಶ್ವರನಿಗೂ ಆತನ ಸಹೋದರರಾದ ಖರದೂಷಣರಿಗೂ ಸಹೋದರಿಯು. ನನ್ನನ್ನು ನಕ 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 ಶೂರ್ಪನಕ ಎನ್ನುವರು. ನೀನು ಇಲ್ಲಿಗೆ ಬರಲು ಕಾರಣವೇನು? ನೀನೇ ಏನಾಗಬೇಕು? ಒಂದೊಂದಾಗಿ ಕೇಳು. ಆಯಿತು, ನನ್ನಿಂದ ನಿನಗೆ ಏನಾಗಬೇಕು? ಮೊದಲು ಕೇಳು. ನಿನ್ನ ಹೆಸರೇನು? ಶೂರ್ಪನಕ. ಇಲ್ಲಿಗೆ ಬರಲು ಕಾರಣವೇನು? ನೀನೇ ಕಾರಣನು. ಅದು ಹೇಗೆ? ಹೇಗೆಂದರೆ ಹೇಗೆ ಹೇಳಲಿ ಪ್ರಿಯಾ? ಇಲ್ಲಿ ಬಾ, ಹೇಗೆ ತಿರುಗು. ಹಾಗೆ ನೋಡು. ಆಕಾಶದಂತಹ ನಿನ್ನ ಮುಖ ಕಮಲದಲ್ಲಿ ಕಾಮನ ಬಿಲ್ಲಿನಂತಹ ಹುಬ್ಬುಗಳು, ನಕ್ಷತ್ರದಂತಹ ಕಣ್ಣುಗಳು, ತೊಂಡೆ ಹಣ್ಣಿನಂತಹ ತುಟಿಗಳು, ಸಂಪಿಗೆ ಎಳೆಯಂತಹ ಮೂಗು ಮೂಗು ಮೂಗು. ಹಾಗೆ ಕೆಳಗೆ ಬಂದರೆ ಸಣ್ಣನೆ ಎದೆಯು, ಹಾಗೆ ಸ್ವಲ್ಪ ಕೆಳಗೆ ಬಂದರೆ ದುಂಡನೆಯ ಹೊಟ್ಟೆಯು, ಹಾಗೆ ಸ್ವಲ್ಪ ಕೆಳಗೆ ಪಾದ ಕಾಲುಗಳನ್ನು ನೋಡಿ ಮೋಹಿತಳಾಗಿದ್ದೇನೆ. ಬಾ, ನನ್ನನ್ನು ಒರೆಸು, ಮೋಹಿಸು, ಚುಂಬಿಸು, ಆಲಂಗಿಸು. ನೀನು ಅಸುರ ಕನ್ಯೆ ಆಗಲಿ. ಆದ್ದರಿಂದ ನಾನು ನಿನ್ನನ್ನು ಒರೆಸಲು ಸಾಧ್ಯವಿಲ್ಲ. ಅದು ಅಲ್ಲದೆ
ನಾನು ಇಲ್ಲಿಗೆ ಒಬ್ಬನೇ ಬಂದಿಲ್ಲ. ಆ ಪಾರ್ಶ್ವದಲ್ಲಿ ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನವನು ನೀನು ಅಲ್ಲಿಗೆ ಹೋಗು, ನೀನು ಇಷ್ಟಾರ್ಥವು ನೆರವೇರುವುದು. ಅಯ್ಯೋ ಅಯ್ಯೋ ಮರುಳೆ ಮರುಳೆ, ನಾನು ಮೊದಲೇ ನಿಮ್ಮಣ್ಣನ ಬಳಿಗೆ ಹೋಗಿದ್ದೆ. ಓಹೋ, ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ನಮಸ್ಕಾರ. ಸುಮ್ಮನೆ ಹೋಗಿದ್ದಾರೆ, ಕೆಲಸ ಇಲ್ಲ ಕಾರ್ಯ ಇಲ್ಲ, ಸುಮ್ಮನೆ ಹೋದ್ರೆ ಅತ್ತೆಗೆ ಆಗಿಬಿಡುತ್ತೇನೆ. ನಿಮ್ಮಣ್ಣನು ಏನು ಹೇಳಿದ ಗೊತ್ತೇ? ಏನು ಹೇಳಿದನು? ನಾನು ಏಕಪತ್ನಿ ವೃತಸ್ಥನು, ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಆ ಪಾರ್ಶ್ವದಲ್ಲಿ ಹೋದರೆ ನನ್ನ ಸಹೋದರನು ಸುಂದರನಾಗಿ ಒಂಟಿಯಾಗಿರುವನು, ನಿನ್ನ ಕಾರ್ಯವು ನೆರವೇರುವುದು ಎಂದು ಹೇಳಿ ಕಳಿಸಿದ್ದಾನೆ. ಓಹೋ, ಹಾಗೆ ಹೇಳಿದನೆ. ಸರಿಯಾಗಿ ಹೇಳಿರುವನು. ನೋಡಮ್ಮ, ನಾನು ರಾಮದಾಸ ದಾಸ. ಅಣ್ಣನ ಆಜ್ಞೆಯ ಹೊರತಾಗಿ ನಾನೇನನ್ನು ಮಾಡಲ್ಲ. ಆದ್ದರಿಂದ ನೀನು ನಮ್ಮ ಅಣ್ಣನ ಬಳಿಗೆ ಹೋಗಿ ಏನಾದರೂ ಕುರುನಂತ ಆಮೇಲೆ ನೋಡೋಣ. ಕುರುಹನ್ನು ತರದ ಹೊರತು ಏನು ಆಗುವುದಿಲ್ಲ. ಆಗುವುದಿಲ್ಲ, ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲ. ಯೋಚಿಸಿ ನೋಡು. ನೋಡು, ಏನಿಲ್ಲ, ನೀನು ಹೋಗಿ ಕುರುಗನ್ನುತ್ತ ನಂತರ ನೋಡೋಣ. ಗುರುತನ್ನು ನಿಮ್ಮ ಅಣ್ಣನ ಆಜ್ಞೆ ಹೊರತು ಏನು ಮಾಡುವುದಿಲ್ಲ. ಏನನ್ನೂ ಮಾಡತಕ್ಕವನಲ್ಲ. ಇದು ಅದು ಇಲ್ಲ. ಅದು 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 ಯಾವುದೂ ಮಾಡತಕ್ಕವನಲ್ಲ. ಯಾವುದೂ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ನೀನು ನೋಡು, ಏನು ಇಲ್ಲದೆ ಒಣಗಿ ಹೋಗುತ್ತಿದ್ದೀಯ. ಅವರು ಹೇಗೋ ಬೆಚ್ಚಗಿದ್ದಾರೆ. ನೀನು ಬಹಳ ಆತರದಲ್ಲಿರುವೆ. ಇದೇನೆ ಮುಹೂರ್ತವು ಮೀರಿ ಹೋಗುವುದು. ಬೇಗನೆ ಹೋಗಿ ಕುರುವನ್ನುತ್ತ. ಅಲ್ಲಿಯವರೆಗೂ ಇಲ್ಲ, ಹೇಳಿಬಿಡು ಒಂದೇ ಮಾತಿನಲ್ಲಿ. ಆಗುವುದಿಲ್ಲ. ಇಲ್ಲ ಇಲ್ಲ ಆಗುವುದಿಲ್ಲ. ಇಲ್ಲ, ಅದೇ ಇಲ್ಲ, ಮುಖ್ಯವಾದ್ದೇ ಇಲ್ಲಿಲ್ಲ, ಬೇಕಾದ್ದೇ ಇಲ್ಲ. ಇಲ್ಲಿದ್ದೇನು ಪ್ರಯೋಜನ? ಅಲ್ಲಿಗೆ ಹೋಗಿ ಆತನನ್ನೇ ಪ್ರಾರ್ಥಿಸುತ್ತೇನೆ. ಮನೋಹರ ಮನೋಹರ ಮನೋಹರ. ಸೀತಾ, ನಮ್ಮ ಬಳಿಗೆ ಬಂದಿದ್ದ ಆಕೆಯು ಲಕ್ಷ್ಮಣನ ಬಳಿಗೆ ಹೋಗಿರುವಳು. ಅಲ್ಲಿ ಏನು ಅನರ್ಥ ನಡೆಯಿತೋ ಕಾಣೆ. ಮನೋಹರ. ಪ್ರಾಣೇಶ್ವರ ಕೇಳಿಸುತ್ತಿದೆಯೇ? ಹೋದಿಯ ಪಿಶಾಚಿನಿ ಅಂದ್ರೆ ಬಂದೆ ಗವಾಕ್ಷಿಣಿ ಅಂತ. ಪಿಶಾಚಿ ಎಂದರೆ ಮತ್ತೆ ಬಂದೆ ಗವಾಕ್ಷಿಯಲ್ಲಿ ಎಂಬಂತೆ ಮತ್ತೆ ಒಕ್ಕರಿಸಿ ಮಳ್ಳಿ ಮಳ್ಳಿ ಕಾಲೆಷ್ಟು ಹೋದ್ರೆ ಮೂರು ಮೇಲೆ ಇನ್ನೊಂದು ಒಂದು ಲಕ್ಷಗಳಂತವಳು ಏನು ತಿಳಿದವಳಂತೆ ಕುಳಿತಿದ್ದಾಳೆ. ಆದ್ರೆ ಮಾತು ನೋಡು, ಬಾಯಿ ತುಂಬ ಆಡುತ್ತಿದ್ದಾಳೆ ನನ್ನ ಸವತಿ. ಇವಳನ್ನು ಒಂದೇ ಸಾರಿ ನುಂಗಿ ಬಿಡಲೆ. ನುಂಗಿದರೆ ಕೆಲಸವೇ ಕೆಟ್ಟು ಹೋಗುವುದು. ಮದುವೆ ಆದ ಮೇಲೆ ನುಂಗಿದರಾಯಿತು. ಮನೋಹರ. ಏಕಮ್ಮ, ಲಕ್ಷ್ಮಣನು ಸಿಗಲಿಲ್ಲವೇ? ಸಿಕ್ಕಿದ್ದ. ಏನು ಹೇಳಿದ? ಅಯ್ಯೋ, ಅವನು ಕೋಪಿಷ್ಟ, ಗರ್ವಿಷ್ಟ, ಅವನ ಸಹವಾಸವೇ ನನಗೆ ಬೇಡ. ಇರುವುದರಲ್ಲಿ ನೀನೇ ಮೆತ್ತಗಿದ್ದೀಯ, ಅನುಭವಸ್ತ ಬೇರೆ. ಅವನು ಏನು ಹೇಳಿದ ಅದನ್ನ ಹೇಳಮ್ಮ. ಅವನಿನ್ನೇನು ಹೇಳುತ್ತಾನೆ? ನಮ್ಮಣ್ಣನ ಆಜ್ಞೆ ಇಲ್ಲದೆ ನಾನೇನು ಮಾಡುವುದಿಲ್ಲ ಎಂದ. ನಿಜವೇ? ಹೌದು. ಅವನು ನನ್ನ ಆಜ್ಞೆಯನ್ನು ಮೀರತಕ್ಕವನಲ್ಲ. ಅವನಿಗೆ ಮಾತ್ರ ಆಜ್ಞೆ, ನಿಮ್ಮ ಇಬ್ಬರಿಗೇನು ಆಜ್ಞೆ ಬೇಡ. ಹೇಳು, ಅವನು ಏನು ಹೇಳಿದ ಹೇಳಮ್ಮ. ಏನಾದ್ರೂ ಗುರುತನ್ನು ಕೊಟ್ಟರೆ ಮಾತ್ರ ಮದುವೆ ಆಗುತ್ತಾನಂತೆ. ಹೌದೇ? ಹಾಗಾದರೆ ಒಂದು ಕೆಲಸ ಮಾಡು, ಗುರುತು ಕೊಡುವುದಲ್ಲ, ಅದನ್ನು ಬರೆಯುವುದು. ಬರೆಯುವುದು? ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು, ಅದರ ಮೇಲೆ ಬರೆಯುತ್ತೇನೆ, ಅವನಿಗೆ ತೋರಿಸು, ನಿನ್ನನ್ನು ಒರೆಸುವನು. ಎಲ್ಲಿ ಬರೆಯುವೆ? ಬೆನ್ನಿನ ಮೇಲೆ ಬರೆಯುತ್ತೇನೆ. ಅಂದರೆ ಬೆನ್ನಿನ ಮೇಲೆ. ಹಿಂದೆ? ಹಿಂದೆ ಹಿಂದೆ. ಮುಂದೆ ಬೇಡಮ್ಮ, ಹಿಂದೆ ತಿರುಗು, ಹಿಂದೆ ತಿರುಗು. ಬರೆ, ನಿನಗೆ ಎಲ್ಲಿ ಬೇಕೋ ಅಲ್ಲಿ ಬರೆ. ಒಟ್ಟಿನಲ್ಲಿ ಅಲ್ಲಿಗೆ ಹೋಗುವವರೆಗೂ ಇರಬೇಕು ಗುರುತು. ಹಾಗೆ ಬರೆ. ತಡೆ, ಬರೆಯುವುದು ಬರೆಯುತ್ತೀಯ, ಸುಮ್ಮನೆ ಮೇಲೆ ಗೀಚಬೇಡ. ಸ್ವಲ್ಪ ಒತ್ತಿ 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 ಬರೆ. ಹೆಂಗೆ? ಒತ್ತಿ ಒತ್ತಿ ಒತ್ತಿ. ಆಯ್ತು ಆಯ್ತು ಆಯ್ತು. ಈಗ ಹೋಗು. ಏನು ಬರೆದನ ಅಂದ. ಈಗ ಹೋಗು, ಅವ ನಿನ್ನನ್ನು ಅವಮಾನಿಸುವನು. ಅವಮಾನಿಸುವನು? ನೋಡಮ್ಮ, ಪದ ಭೇದ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು ಎಂದನಷ್ಟೇ. ಏನೇ ನನ್ನ ಸವತಿಯ ಹಾಗೆ ನಗುತ್ತಿರುವೆ. ಕುರುಹನ್ನು ಸರಿಯಾಗಿ ಬರೆದಿರುವರೋ ಇಲ್ಲವೋ ಎಂದು ನೋಡುತ್ತಿರುವೆ. ಕೈಯಲ್ಲಿ ತೋರಿಸು, ಯಾರಿಗಾದ್ರೂ ಕೈ ನಿನ್ನ ನೆನಪು ಬರುವುದೇನೋ. ಈಗ ಹೋಗಲೇ? ಹೋಗು, ನಿನ್ನ ಇಷ್ಟಾರ್ಥ ನೆರವೇರುವುದು. ಹೋಗು ಹೋಗು. ನೋಡ್ತು ಬೀರಿ ಹೋಗುವುದು. ಓಡುತ್ತೇನೆ. ಮನೋಹರ, ಭಾವ, ಬಾ ವಾ ಬಾ ವಾ. ನೀವು ಬರುವುದಿಲ್ಲವೇ? ಹೋಗಮ್ಮ. ನೀವು ಬರುವುದಿಲ್ಲವೇ? ಮುಹೂರ್ತ ಮೀರಿ ಹೋಗುವುದು. ಬರುವುದಿಲ್ಲ, ಹೋಗು. ಕರೆದುಕೊಂಡು ಬಾ. ನೀನು ಈಗ ಹೋಗು, ಹಿಂದೆ ನಾವು ಬರುತ್ತೇವೆ. ಬರೇ ಹಿಂದೆ ನಿಮ್ಮದೆಲ್ಲ. ಮನೋಹರ, ಪಿಡಿಯು ತೊಲಗಿದಂತಾಯ್ತು. ನನ್ನ ಮದುವೆಯಂತೆ ನನ್ನ ಮದುವೆಯಂತೆ
ವಿಚಾರವೋ ಅರ್ಥವಾಯಿತು ಬಿಡಿ. ಮನೋಹರ, ಪುನಃ ಏಕೆ ಅಲ್ಲಿ ತಿರುಗಿರುವೆ? ಬಾ ಇತ್ತ. ಓಹೋ, ಪುನಃ ಬಂದೆಯಾ? ಬಂದು ಬಿಟ್ಟೆ. ಇಲ್ಲಿ ಕುರುವನ್ನು ತಂದಿರುವೆಯಾ? ತಂದು ಬಿಟ್ಟೆ. ಕೊಡು ನೋಡೋಣ. ಅದು ಕೊಡಲು ಬರುವುದಿಲ್ಲ. ಮತ್ತೆ ನಾನು ತೋರಿಸುತ್ತಿರಬೇಕು, ನೀನು ನೋಡುತ್ತಿರಬೇಕು. ನಾನು ತೋರಿಸು. ನಾನೇನು ತೋರಿಸಲು ಸಿದ್ಧ, ನೀನು ನೋಡಲು ಭದ್ರವಾಗಿದ್ದೀಯಾ? ಅದೇಳು. ತೋರಿಸಮ್ಮ. ನೋಡಪ್ಪ. ಓಹೋ, ಹೀಗೆ ಬರೆದಿರುವನೆ. ಸಾರೇ ಬರದಿಂ ಚಪಲೆ ಎಳೆ ಮಾಯಾತ್ಮಳೆ, ಸಾರೇ ಬರದಿಂ ಚಪಲೆ. ಆಸೆ ತೋರಲೆ ಚಕೋರೆ ಮೋಸಂ ಗೈಯಲು ಬಂದೆಯ. ಆಸೆ ತೋರಲೆ ಚಕೋರೆ ಮೋಸಂ ಗೈಯಲು ಬಂದೆಯ. ಸಲ್ಲದಿಲ್ಲಿ ಸಾಹಸಂಗಳ್, ಸಲ್ಲದಿಲ್ಲಿ ಸಾಹನಂಗಳ್. ಎಲ್ಲವಂ ವಿಚಾರಣೆಗನೆ, ಎಲ್ಲವಂ ವಿಚಾರಣೆಗನೆ. ಸಾರೇ ಬರದಿ ಚಪಲೆ ಎಲೆ ಮಾಯಾತ್ಮಳೆ, ಸಾರೇ ಬರದಿ ಚಪಲೆ. ಎಲ್ಲವೋ ಹೆಣ್ಣೆ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಇಲ್ಲಿಂದ ಮೊದಲು ಹೊರಟು ಹೋಗು. ಲೇ ಲಕ್ಷ್ಮಣ, ನನ್ನನ್ನೇನು ಸಾಮಾನ್ಯದವಳೆಂದು ಭಾವಿಸಿದೆಯಾ? ಇದೋ ಘೋರ ರೂಪವನ್ನು ತಾಳಿ ಒಬ್ಬನನ್ನು ವರಿಸಿ, ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವರಿಸುವೆನು. ಜಾಗ್ರತೆಯಾಗಿ ತಿಳಿಸು. ನೋಡಮ್ಮ, ನಾವು ಕ್ಷತ್ರಿಯರು. ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು ನೀನು. ಮದುವೆಯಾಗುವುದಕ್ಕೆ? ಹೌದು. ಅಯ್ಯೋ ಪ್ರಿಯಾ, ನೀನೇನು ಹೇಳಿದರೂ ನಾನು ಸಿದ್ಧ. ಹೇಳು, ಹೇಗೆ ನಿನ್ನ ಪದ್ಧತಿ? ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ಮೊದಲು ವರನನ್ನು ನೋಡಬಾರದು, ಮುಟ್ಟಬಾರದು, ಮಾತನಾಡಿಸಲು ಬಾರದು. ನೋಡಬಾರದು, ಮುಟ್ಟಬಾರದು, ಮಾತನಾಡಬಾರದು. ಬಾರದು. ಮಕ್ಕಳಾಗುವುದು ಯಾವಾಗ? ಯಾವುದನ್ನೂ ಮಾಡಬಾರದು. ಇದು ನಮ್ಮ ಕ್ಷತ್ರಿಯ ಪದ್ಧತಿ. ಆಗಲೇ ಮತ್ತೆ ಮುಂದೆ ಅಷ್ಟೇ. ಮುಂದೆ ಹೀಗಿರುವುದು ನಮ್ಮ ಪದ್ಧತಿ. ನಿನ್ನ ಈಗ ನೋಡು, ನಿನ್ನ ಸೆರಗಿನಿಂದ ಕಣ್ಣುಗಳನ್ನು ಕಟ್ಟಿಕೋ, ನಾನು ನಿನ್ನನ್ನು ಒರೆಸುವೆನು. ಓಹೋ, ಇದು ನಿಮ್ಮ ಪದ್ಧತಿಯೇ? ಹೌದು. ಹೌದು. ಕಣ್ಣು ಮುಚ್ಚಿಕೊಂಡು ಮಾಡಿ. ಬೇಗ ಕಟ್ಟಿಕೊಳ್ಳಮ್ಮ. ಇದಾಗುದಪ್ಪ ಮದುವೆ. ಎಲ್ಲೂ ಕಂಡಿಲ್ಲ, ಕೇಳಿಲ್ಲ, ಕೇಳಿರಿ ಇದೇ ಪದ್ಧತಿ. ಕುಳಿತುಕೋ. ಇದು ಯಾವ ಪದ್ಧತಿನ? ಇದು ಹೇಳಲೇ ಇಲ್ಲ. ನಿಂತುಕೋ. ಕುಳಿತುಕೋ. ನಿಂತುಕೋ. ಯೋ, ಯಾವ ಸೀಮೆ ಪದ್ಧತಿನೇ ಏನಿಂದು? ಬರೀ ಮುಚ್ಚಿಕೋ, ಕುಳಿತುಕೋ, ನಿಂತುಕೋ, ಮುಚ್ಚಿಕೋ, ಕುಳಿತುಕೋ, ನಿಂತುಕೋ. ಮುಖ್ಯವಾದ ಮಲಗುವುದು ಯಾವಾಗ ಹೇಳಯ್ಯ? ನಿನ್ನ ಕಣ್ಣುಗಳನ್ನು ನಿನ್ನ ಸೆರಗಿನಿಂದ ಕಟ್ಟಿಕೋ, ನಂತರ ಮದುವೆ ಆಗುವೆನು. ಬೇಗನೆ, ಸಮಯವಿಲ್ಲ, ಮುಹೂರ್ತವು ಮೀರಿ ಹೋಯಿತು. ನಿಲ್ಲಲೇ ಜಲ ನಿನ್ನನ್ನು ಕೊಲ್ಲಲು, ನಿಲ್ಲಲೇ ನೀ ಜಲ ನಿನ್ನನ್ನು ಕೊಲ್ಲಲು. ದಾನವೀಯಳೆಂದು ಕರುಣವ ತೋರುತ್ತಾ ಬಲ್ಲಿದ ನಿನ್ನಯ ರೂಪವಾ, ಬಲ್ಲಿದ ನಿನ್ನಯ ರೂಪವ ಸಲ್ಲ ನಡೆಗಿವೆ ನಿನ್ನ ನಾಸಿಕ ಛೇದನದಿಂದ. ತೊಲಗೋ ಬಿಡಿ, ಮನೆ ಹಾಳಾಗೋಗ. ಅಯ್ಯನ ಮಾಡಲಿಯ ಮೋದ ತೈರಲ ಮನೆ ಮಾಡಲಿಯ ಮೋದ ತೈರಲ ಅಮ್ಮ ಯಾತ
ಯಾರು ತಾವು ಏ ಹಂಗ ಗಂಗಾ ಇದು ದೇವರು ಅಯ್ಯೋ ಅವತಾರ ಆಗ್ಬಿಟ್ಟಿದೆ ಬೇಗ ರಾವಣೇಶ್ವರಿ ಮಹಾಪ್ರಭುಗಳಿಗೆ ಕರ್ಕೊಂಡು ಹೋಗೋಣ ನಮ್ಮ ಅಣ್ಣನ ಬಳಿ ಕದ್ದಲ್ಲೋ ಒಳ್ಳೆ ಹೆಣ್ಬಾರ ಇದ್ದಾರಪ್ಪ